ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಆ್ಯಕ್ಚುಲ್ ಆಗಿ ನನ್ನ ಗಂಡ ಹಾಗೆ ಅವರ ಫ್ರೆಂಡು ಎಲ್ಲರೂ ಸೇರಿಕೊಂಡು ಮೂವಿ ನೋಡೋಣ, ಮ್ಯಾಕ್ಸ್ ಮೂವಿ ಅಂತ ಹೇಳಿ ಒರೈನ್ ಮಾಲ್ ಹೋಗಿದ್ವಿ. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿತ್ತು. ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಜಾಸ್ತಿ ಬರ್ತಾರಲ್ವ ಕ್ರಿಸ್ಮಸ್ ಅಂತ ಹೇಳಿ, ಹಾಗಾಗಿ ಅವರ ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳಿ ಒಂದು ಟ್ರೈನ್ ಬೇರೆ ಓಡಾಡ್ತಾ ಇದೆ ಸೆಂಟ್ರಲ್ಲಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಇಲ್ಲೆಲ್ಲ ಲೈಟಿಂಗ್ಸು ಅದು ಇದೆಲ್ಲ ಇರುತ್ತೆ. ಬಟ್ ಕ್ರಿಸ್ಮಸ್ಗೆ ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾ ಡೆಕೋರ್ ಎಲ್ಲ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಯಾರೆಲ್ಲ ಬರ್ತಾರೋ ಇಲ್ಲಿ ಒರಾಯನ್ ಹತ್ರ, ಇಲ್ಲಿ ಸ್ಕೂಲ್ ಹತ್ರ ಬಂದು ಫೋಟೋ ತಗೋತಾರೆ ಕಾಮನ್ ಆಗಿ. ಬಟ್ ಈ ಸರಿ ಡಿಫ್ರೆಂಟ್ ಏನಪ್ಪ ಅಂತ ಹೇಳಿದ್ರೆ ಸ್ಕೂಲ್ ಒಳಗಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಟೈಮ್ ಅಂತೇಳಿ ಗಿಫ್ಟ್ಗಳನ್ನೆಲ್ಲ ಇಲ್ಲಿ ಸೇಲ್ ಬಿಟ್ಟಿರೋದು. ಅದು ರಿಯಲ್ ಗಿಫ್ಟ್ ಅಲ್ಲ, ಖುಷಿ ಆಗುತ್ತೆ ಬಂದವ್ರಿಗೆ. ಒಂದು ಎಂಟರ್ಟೈನ್ಮೆಂಟಿಗೆ ಅಂತ ಏನೇನೋ ಮಾಡಿದ್ದಾರೆ. ಇಲ್ಲಿ ಶಿಂಕೆಗಳು, ಲೈಟಿಂಗ್, ಕಲರ್ಫುಲ್ ಲೈಟಿಂಗ್ ಎಲ್ಲ ಫೋಟೋಸ್ ತೆಗೆದಿದ್ದಾರೆ. ಬೆಲ್ಲದ ಕೊಡಿಸ್ತೀಯಾ, ಸಕ್ಕರೆ ಕೊಡಿಸ್ತೀಯಾ, ಯಾವ್ದು ಕೊಡಿಸ್ತೀಯಾ? ಕೊಡಿಸು. ಬಂದಿದ್ದು ಫಿಲ್ಮ್ ನೋಡೋಕ್ಕೆ ಅಂತ ಹೇಳಿ ಮ್ಯಾಕ್ಸ್ ಫಿಲ್ಮ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಟೈಮ್ ಇನ್ನೂ ತುಂಬ ಇದೆ, ಬೇಗ ಬಂದುಬಿಟ್ಟಿದ್ವಿ. ನಾನು ಅಂದ್ಕೊಂಡೆ 6:20ಗೆ ಅಂತ, ಯಾಕಂದರೆ ನಮ್ಮ ಯಜಮಾನ್ರು ಹಂಗೆ ನಂಗೆ ಚೀಟ್ ಮಾಡಿ ಕರೆಸಿದ್ದಾರೆ 6:20ಗೆ ಶೋ ಅಂತ ಹೇಳಿ. ಬಟ್ ಇಲ್ಲಿ ಬಂದಾದ್ಮೇಲೆ ನೋಡಿದ್ರೆ ಅದು 7:10ಗೆ. ಸೊ ಆ ಗ್ಯಾಪಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿ ನಮ್ಮ ಯಜಮಾನ್ರ ಕಲೀಗ್ ಅವಿನಾಶ್ ಅಂತ ನನಗೆ ಬಿಗ್ ಬ್ರದರ್ ಕಾಫಿ ತಗೋತಾ ಇದ್ದಾರೆ. ಕೊಟ್ಟು ಸುತ್ತಾಡ್ಕೊಂಡು ಸ್ವಲ್ಪ ಹೊತ್ತು ಅದಾದಮೇಲೆ ಫೋಟೋಸ್ ಏನಾದ್ರು ತೊಗೊಳಕ್ಕಿದ್ರೆ ತೊಗೊಂಡು ಆಮೇಲೆ ಮೂವಿಗೆ ಅಂತ ಹೋಗ್ಬೇಕು. ನೋಡಿ, ಇಲ್ಲಿ ವಾಟರ್ ಫಾಲ್ಸ್ ಹತ್ರ ನಿಂತ್ಕೊಂಡಂಗೆ ಫೀಲ್ ಆಗ್ತಿದೆ. ಅಷ್ಟು ನೀರೆಲ್ಲ ಸ್ಪ್ರಿಂಕಲ್ ಆಗ್ತಾ ಇದೆ. ಚಿಯರ್ಸ್ ಬೇರೆ, ಯಪ್ಪ ದೇವ್ರೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ. ನನ್ನ ಹತ್ರ ಒಂದು ಫೋಟೋ ಇದೆ, ಅಟ್ಯಾಚ್ ಮಾಡ್ಲಾ? ನಾನು ಎಲ್ಲರ ಹತ್ರ ದೊಡ್ಡ ಇದ್ರಲ್ಲಿ ಹೇಳ್ಕೊತಿದ್ದೆ ನನ್ನ ಗಂಡ ಕುಡಿಯಲ್ಲಪ್ಪ ಅಂತ. ಏನಣ್ಣ? ಪ್ಯಾರಾಚೂಟ್ ಗೊತ್ತಿಲ್ವಾ? ನಿಮಗ್ ನಡೀರಿ ಇವತ್ತು ಮನೆಗೆ ಹರಳೆಣ್ಣೆನೆ ಕುಡ್ಸೋದು. ಹೆಂಗಿದೆ ನಿಮ್ ಕಾಫಿ? ಬೆಲ್ಲದ ಕಾಫಿ ನಡೀರಿ, ನೀವು ಮನೆಗೆ ನಡೀರಿ, ನಿಮ್ಗಿದೆ ಸ್ವಾದ. ಯಬ್ಬ, ಆಮೇಲೆ ಬೇರೆ ಏನೇನಿಲ್ವಾ? ಯಾವ್ದೋ ಒಂದು ಬ್ರ್ಯಾಂಡ್ ತೋರಿಸ್ಬಿಡ. ಹಳ್ಳಿ ಏನದು, ಹಟ್ಟಿ ಕಾಫಿ ಅಲ್ಲ. ನಿಮಗೊಂದು ಸ್ವಲ್ಪ ಮರ್ಯಾದೆ ಇಲ್ವಾ? 7 ಗಂಟೆ ಶೋಗೆ 6 ಗಂಟೆ ಕರ್ಸಿ ನನ್ನ ಇಲ್ಲಿ ನಿಲ್ಸ್ಕೊಂಡಿದ್ದೀರಲ್ಲ. ಏನೋ ವಾತಾವರಣ, ಆಮೇಲೆ ಕಾಫಿನ ಎಲ್ಲ ಆವಾದಿಸಬೇಕು. ಡಬಲ್ ಡೆಕ್ಕರ್ ಬಸ್ನ ನೋಡೋಕ್ಕೆ, ಟ್ರಾವೆಲ್ ಮಾಡೋದಕ್ಕೆ ಎಲ್ಲೆಲ್ಲ ಹೋಗ್ಬೇಕಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಒರಾಯನ್ ಮಾಲಿಗೆ ಬಂದರೆ ಸಾಕು. ನೋಡಿ, ದೊಡ್ಡವರೆಲ್ಲ ಹೋಗ್ತಿದ್ದಾರೆ. ಡಬಲ್ ಡೆಕ್ಕರ್ ಥರ ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ? ಗೊತ್ತಿಲ್ಲ. ತಿರುಗಿಸ್ಕೊಳ್ಳೋ ತನಕ ವೆಯ್ಟ್ ಮಾಡಿದ್ರೆ ಕಾಣಿಸುತ್ತೆ ಬಹುಶಃ. ನೋಡಿ, ಏನೇನೋ ಮಾಡೋರಪ್ಪ ಕ್ರಿಸ್ಮಸ್ಗೆ ಅಂತ ಹೇಳಿ. ಲಂಡನ್ ಬಸ್ ಅಂತೆ. ಮಕ್ಕಳೆಲ್ಲ ಸಿಂಗಲ್ ಆಗಿದ್ರೆ ಎಫೆಕ್ಟ್ ಅಂತ ಹೇಳಿ ದೊಡ್ಡವರೊಬ್ರು ಕೂತ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಮಕ್ಕಳಿಗೆ ಮಾತ್ರ ಮಾಡಿದ್ರು. ಫೈನಲಿ ಫೋಟೋ ಶೂಟು ಅದು ಇದು ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀವಿ. ಆ್ಯಕ್ಚುಲಾಗಿ ನಂಗೆ ಯಾವ ಆಡಿ ಅಂತಲೂ ಗೊತ್ತಿಲ್ಲ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಗಂಡ ಲ್ಯಾಪ್ಟಾಪ್ ತಂದಿದ್ರು ಅಂತ ಹೇಳಿ ಅದನ್ನು ಇಟ್ಟು ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾನು ಇಲ್ಲಿ ಕೂತ್ಕೊಂಡಿರೋದು ಗೊತ್ತಿಲ್ಲ ಅವ್ರಿಗೆ. ಅವ್ರು ಹುಡ್ಕೊಂಡು ನೋಡ್ಬಿಟ್ರು. ಹೊಟ್ಟೆ ಡುಮ್ಮಣ್ಣ ಆಗ್ಬಿಟ್ಟವ್ರ ನನ್ನ ಗಂಡ. ಅಯ್ಯೋ ಅದು ಯಾವ ಖುಷಿಗೆ ಅಂತ ಗೊತ್ತಿಲ್ಲ, ಹಿಂಗೆಲ್ಲ ಆಡ್ಕೊಂಡು ಬರ್ತವ್ರೆ ಇಬ್ರು. ಬಂದಿರೋದು ಮೂವಿಗೆ, ಎಣ್ಣೆ ಹೊಡಿಯೋಕ್ಕಲ್ಲ. ಯಾಕೆ ಇಷ್ಟೊಂದು ಖುಷಿ ನಿಮ್ಮಿಬ್ರಿಗೂ? ಇವರು ಕ್ಯಾಮ್ರಾ ಮುಂದೆ ಬಂದ್ರೆ ಮಾತಾಡಲ್ಲ. ನೀನ್ ನೋಡಿದ್ರೆ ನಿಂಗೆ ಎಕ್ಸ್ಟ್ರಾ ಜೋಶ್ ಬರುತ್ತೆ ಅಂತ್ಯ. ಏನ್ ಕತೆ ನಿಮ್ಮಿಬ್ರದ್ದು ಹೇಳಿ ಒಂಚೂರು. ಅಲ್ಲ, ಈಗ ಸರಿ ಆಯ್ತು, ಏನಕ್ಕೆ ಬಂದಿದ್ದೀರಾ? ಮಾಡ್ತಾ ಇರೋದು. ಒಂಚೂರು ಜೋರಾಗಿ ಮಾತಾಡಿ, ನಮ್ದು ಮೈಕ್ ತಂದಿಲ್ಲ ಇವತ್ತು.
2 ವರ್ಷದ ಆದ್ಮೇಲೆ ಹಾ ನಮ್ಮ ಕಿಚ್ಚ ಸುದೀಪ್ ಅವರು ಹಾ ಮ್ಯಾಕ್ಸ್ ಮುಖಾಂತರ ಹಾ ಮನೋರಂಜನೆ ನೀಡುವುದಕ್ಕೆ ಬರ್ತಾ ಇದ್ದಾರೆ ತೆರೆ ಮೇಲೆ. ಬಂದಿದ್ದಾರೆ. ಸೊ ನಾವು ಅದನ್ನ ತೆರೆನ ಆನಂದ ಪಡಕ್ಕೆ ಬರ್ತಾ ಆನಂದ ಇದೀವಿ. ಪಡೋದಕ್ಕೆ ಅಪ್ಪ ಅಣ್ಣ ನಿಮ್ ಕನ್ನಡಕ್ಕೆ ನಂದೊಂದು ಆ? ಮೇಲ್ಗಡೆ ಏನಿದೆ, ಮೇಲ್ಗಡೆ ಅದು ಇದಂತ ಕೆಲ್ಸಕ್ಕೆ ಬರೋದೆಲ್ಲ ಇದೆ. ಅದಿಟ್ಕೊಂಡು ಏನ್ ಮಾಡೋದು? ಸರಿ ಏನ್ ಕೊಡಿಸ್ತೀರಾ? ಏನು ಕೊಡ್ಸಲ್ಲ ಏನು ಕೊಡ್ಸಲ್ಲ ಅಂದ್ಮೇಲೆ ಮೂವಿಗೆ ಏನಕ್ಕೆ ಕರ್ಕೊಂಬಂದ್ರಿ? ನೋಡಕ್ಕೆ. ಮೂವಿ ನೋಡ್ಕೊಂಡು ಸುಮ್ಮನೆ ಹೋಗೋಕ್ಕಾಗುತ್ತಾ? ಮನೇಲಿ ಇದ್ದೆ ತಾನೆ ಆರಾಮಾಗಿ. ಎಣ್ಣೆ ಅಯ್ಯೋ ನಾನು ಏನಾರು ನನಗೆ ಯೂಸ್ ಆಗಂತದ್ದು ಹೇಳು. ಎಣ್ಣೆ ಅಂದರೆ ನಾನು ಯಾವ ಎಣ್ಣೆ ಕುಡಿಲಿ ಈಗ? ನಾನೋಗಿ ಸೀಮೆ ಎಣ್ಣೆ ಕುಡಿಬೇಕಷ್ಟೇ ಈಗ. ನೋಡಿ ಇಲ್ಲ ಅವಾಗಲೇ ಇದೇನೋ ಕೆಲ್ಸಕ್ಕೆ ಬರೋದು ಹಾಕಿದ್ದಾರೆ ಅನ್ಕೊಂಡೆ, ಸುಮ್ಮನೆ ಏನೋ ಬರ್ದಿದ್ದಾರೆ ಅಂತ. ಬಟ್ ಆ್ಯಕ್ಚುಲ್ ಆಗಿ ಇಲ್ಲಿ ನೋಡಿದ್ರೆ ಎಲ್ಲ ಪಿಕ್ಚರ್ ಹೆಸರುಗಳನ್ನ ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲ ಮೂವಿಗಳದ್ದು ಹೆಸರುಗಳು ಹಾಕಿದ್ದಾರೆ ನೋಡಿ. ವೀರ್ಜಾರ, ಏಕ್ ಪ್ರೇಮ್ ಕಥಾ, ಅಲ್ಲಿ ಯಾವುದದು ಕಿಲ್ ಬಿಲ್, ಬಂಗಾರದ ಮನುಷ್ಯ, ಮಿಲನ, ಕಾಣಿಸ್ತಿರೋದಷ್ಟೇ ಹೇಳ್ತಾ ಇದ್ದೀನಿ. ಅಲ್ಲಿ ಕುಂಗ್ಫು ಪಾಂಡ, ಸುಮಾರು ಮೂವಿ ಹೆಸರೆಲ್ಲ ಹಾಕಿದ್ದಾರೆ. ಇಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದಾರಲ್ಲ. ಫಸ್ಟ್ ಟೈಮ್ ಇದನ್ನು ಅಬ್ಸರ್ವ್ ಮಾಡ್ತಿರೋದು. ಇಷ್ಟು ವರ್ಷ ನೋಡಿದ್ರು ಅದು ಗೊತ್ತಾಗಿಲ್ಲ. ನೈಸ್ ಅಲ್ಲ? ಮೂವಿ ಹೋಗೋ ಟೈಮ್ ಆಯಿತು ಅನ್ನೋ ಕಾರಣಕ್ಕೆ ಬಂದು ಪಾಪ್ಕಾರ್ನ್ ತೊಗೋತಾ ಇದ್ದೀನಿ. ಎಲ್ಲರ ಥರ ಇಂಟರ್ವಲ್ಲಲ್ಲಿ ಬಂದು ತೊಗೊಳಲ್ಲ. ನಮಗೊಂದು ತಿನ್ನೋ ಹುಚ್ಚು ಜಾಸ್ತಿ ಇದೆಯಲ್ಲ, ನಮ್ಮ ಸೈಜಿಗೆ ತಕ್ಕಂಗೆ ತಿಂತಾ ಇರಬೇಕಲ್ಲ, ಹಾಗಾಗಿ ಮುಂಚೆನೇ ತೊಗೊಳೋದು. ನೋಡಿ ಇಲ್ಲಿ ನನ್ನ ಇಲ್ಲಿ ತೊಗೊಳಕ್ಕೆ ಬಿಟ್ಬಿಟ್ಟು ಅಲ್ಲ ಅವರಿಬ್ಬರು ಮಾತಾಡ್ತಾ ಕೂತಿದ್ದಾರೆ. ನೋಡಿ ಇಲ್ಲಿ ಕಷ್ಟಪಟ್ಟು ನಾನು ಪಾಪ್ಕಾರ್ನ್ ತಗೊಬಂದ್ರೆ ಇವರಿಬ್ರು ಕುತ್ಕೊಂಡು ಹಾಟೆ ಹೊಡಿತವ್ರು. ಏನು ಹಾಟೆ ಹೊಡಿತಿದ್ದೀರಾ? ಆಫೀಸ್ದು ಹೇಳಿ ನಂಗೆ ಒಂಚೂರು. ನಾವು ಹೊರಗಡೆ ಬಂದ್ರೆ ಆಫೀಸ್ ಮಾತಾಡಲ್ಲ ನಾವು. ಆಯ್ತು, ಎದ್ದು ಬನ್ನಿ, ಟೈಮ್ ಆಯಿತು. ಸೊ ಆಡಿ 10ನಲ್ಲಿರೋದು ಮೂವಿ ಹೋಗ್ತಾ ಇದ್ದೀವಿ. ಹೋಗಿ ಮೂವಿ ಹೆಂಗಿದೆ ಅಂತ ನಮ್ಮ ಸ್ಟೈಲಲ್ಲಿ ಹೇಳ್ತೀವಿ. ರಿವ್ಯೂವರ್ಸ್ ಅಲ್ಲ, ಆದರೂ ರಿವ್ಯೂ ಕೊಡ್ತೀವಿ ಹೆಂಗೋ ತಕ್ಕ ಮಟ್ಟಿಗೆ. ಪುಷ್ಪ 2 ನೋಡಾಯಿತು. ಅದು ಬಿಟ್ಟರೆ ಅದು ನೋಡಿದ್ದೀವಿ. ಸದ್ಯಕ್ಕೆ ಮುಫಾಸ ನೋಡಬೇಕು. ಏನಕ್ಕೆ ಅಂತ ಅಂದರೆ ಮಹೇಶ್ ಬಾಬು ವಾಯ್ಸ್ ಅಂತ ಹೇಳಿ. ಅದಾದಮೇಲೆ ಗೇಮ್ ಚೇಂಜರ್ ಕರ್ಕೊಂಡೋಗಿ ಹೋಗ್ತಾರೆ. ಸಾಂಗು ಅದೇ ಬರ್ತಿದೆ. ಬಿಟ್ಟರೆ ಇನ್ಯಾವುದಿದೆ ಸರ್? ಸ್ವಲ್ಪ ಸರಿ ಬರ್ತೀರಾ? UI ಆಲ್ರೆಡಿ ನೋಡಾಯಿತು. ಅದು ಬಿಟ್ಟರೆ ಯಾವ್ದು ನೋಡೋಕ್ಕಿದೆ? ಸಂಕ್ರಾಂತಿಗೆ ವಸ್ತು, ಏನದು ವಸ್ತುನ, ಇದೊಂದು ನೋಡೋಕ್ಕಿದೆ. ಒಳಗಡೆ ಹೋಗಿ ಒಂದು 10-15 ನಿಮಿಷ ಆ್ಯಡೆಲ್ಲ ನೋಡಾದ್ಮೇಲೆ ಮ್ಯಾಕ್ಸ್ ಸಿನಿಮಾ ಸ್ಟಾರ್ಟ್ ಆಯಿತು. ಬಟ್ ಯಾವುದೇ ವೀಡಿಯೋಸ್ ಮಾಡಂಗಿಲ್ವಲ್ಲ, ಆ ಕಾರಣಕ್ಕೆ ವೀಡಿಯೋ ಮಾಡಲಿಲ್ಲ. ಒಂದಷ್ಟು ಫೋಟೋ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಾನು ಸ್ಟೇಟಸ್ ಹಾಕೊಳ್ಳೋಕೆ ಬೇಕಾಗತ್ತೆ ಅಂತ ಹೇಳಿ ತೊಗೊಂಡಿದ್ದೆ. ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮೂವಿ ಅಂತೂ ಎಂಜಾಯ್ ಮಾಡಿದ್ವಿ. ಇವಾಗ ಮಾಡು. ಫಿಲ್ಮ್ ನೋಡಿರೋ ಜೋಶಲ್ಲಿ ಇಂಟರ್ವಲ್ ಟೈಮಿಗೆ ಡ್ಯಾನ್ಸ್ ಎಲ್ಲ ಮಾಡಿದ್ದವ್ರೆ. ಹೆಂಗಿದೆ ಮಗ ಮೂವಿ? ಚೆನ್ನಾಗಿದ್ಯಾ? ಇಲ್ಲೂ ಕೈ ಕೊಡೋದು ಮಾತ್ರ ಬಿಡಲ್ಲ. ಏನ್ ತಗೊಂಡೋಗ್ತಿದ್ಯಾ ಕಂದ? ಏನಮ್ಮ? ಫ್ರೆಂಚ್ ಫ್ರೈಸ್. ಯಾರಿಗೆ? ಮೂವಿ ನೋಡ್ತೀವೋ ಇಲ್ವೋ, ಮೂವಿ ಜೊತೆಲಿ ಸ್ನ್ಯಾಕ್ಸ್ ಮಾತ್ರ ಚೆನ್ನಾಗಿ ಹೋಗುತ್ತೆ. ಮೂವಿ ಚೆನ್ನಾಗಿದೆ. ಸ್ಟಾರ್ಟ್ ಆಗಿಬಿಟ್ಟಿರತ್ತೆ ಮತ್ತೆ ಇಂಟರ್ವಲ್ಲಿಂದ. ಓ ಇಲ್ಲ ನಾವು ಬರಲಿ ಅಂತ ವೆಯ್ಟ್ ಮಾಡ್ತಾವ್ರೆ. ಹೆಂಗಿತ್ತು ಮೂವಿ? ಪಿಕ್ಚರ್ ಸೂಪರ್ ಆಗಿದೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಸುದೀಪ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ಖುಷಿ ಆಗುತ್ತೆ. ನೀವು ಜೋರಾಗಿ ಮಾತಾಡ್ಬೇಕಿಲ್ಲ ಅಂದ್ರೆ ಕೇಳಿಸಲ್ಲ ಸರ್. ಕಷ್ಟಪಟ್ಟು ರಿವ್ಯೂ ಹೇಳ್ತವ್ರು ನೋಡಿ. ಮೂವಿ ಸಖತ್ತಾಗಿದೆ ಅಂತ ಹೇಳೋದಕ್ಕೂ ಅಳ್ತಾ ಇದ್ದಾರೆ. ಹೆಂಗಿತ್ತು ಸರ್ ನಿಮಗೆ? ಚೆನ್ನಾಗಿದೆ ಅಷ್ಟೇ. ಈಗ ಹೇಳಿ ಸರ್, ನೀವು ಚೆನ್ನಾಗಿದೆ. ಅವಾಗಲೇ ಏನೇನೋ ಹೇಳ್ತಿದ್ರಿ, ದೊಡ್ಡ ರಿವ್ಯೂ ಎಲ್ಲ ಕೊಡ್ತಾ ಇದ್ರಿ. ಈಗ ಹೇಳಿ. ಗುಡ್. ನೀವು ಹೇಳ್ಬೇಕು, ನಿಮ್ಮಂಥವ್ರು ಹೇಳ್ಬೇಕು. ಕನ್ನಡ ಚಿತ್ರರಂಗ ಬೆಳಿಬೇಕು. ಬೆಳೆಸಕ್ಕೆ ಬಂದಿರೋದು. ಚೆನ್ನಾಗಿ ಬೆಳೆಸ್ತೀರಾ ಬಿಡಿ. ಲ್ಯಾಪ್ಟಾಪ್ ಬ್ಯಾಗ್ನ ಒಳಗಡೆ ಬಿಡಲ್ಲ ಅನ್ನೋ ಕಾರಣಕ್ಕೆ ಮೂವಿಗೆ ಹೋಗ್ಬೇಕಾದ್ರೆ ಒಳಗಡೆ ಅಂದರೆ ಹೊರಗಡೆ ಇಟ್ಟೋಗಿದ್ವಿ. ಅಣ್ಣ ನೋಡಿದ್ರೆ ಇವಾಗ ಅದನ್ನೇ ಮರ್ತೋಗ್ತವ್ರೆ ಮೂವಿ ನೋಡಿದ ಖುಷಿಲಿ.
ತಲೆಯಲ್ಲ ಎಲ್ಲಿ ನೆನ್ಪಾಗ್ತಿತ್ತು? ಕೆಳಗಡೆ ಹೋದ್ಮೇಲೆ ನೆನ್ಪಾಗ್ತಿತ್ತು. ಮ್ಯಾಕ್ಸಿಮಮ್ ಡ್ಯಾನ್ಸ್ ಬೇರೆ ಮಾಡ್ಕೊಂಡು ಹೋಗ್ತವ್ರೆ. ಸೊ ದುಡ್ಡು ಕೊಟ್ಟಿದ್ದಕ್ಕೂ ವೇಸ್ಟ್ ಆಗಿಲ್ಲಲ್ಲ. ಹಾ, ದುಡ್ಡಿಗೆ ಬರ್ತಿತ್ತಾ? ಒತ್ತು